ಮೈಸೂರಲ್ಲಿ ಮೈಸೂರು ಮಾತ್ರ ಬಿಂದ ಸಕ್ಕದಾಗಿದೆ. ಇವತ್ತು ನಾಮಕರಣ ಮಾಡ್ತಾ ಇದೀವಿ. ಸೊ ಎಲ್ಲ ನಾವು ಶಾಪಿಂಗ್ ಮಾಡ್ತಿದ್ದೀವಿ, ಮಾರ್ಕೆಟ್ ಹೋಗಿದ್ದೀವಿ. ಸೊ ಕಾರಲ್ಲಾಗಲ್ಲ, ನಿಮ್ಮ ಜೊತೆ ಬರ್ತೇನೆ. ನಮ್ಮ ಜೊತೆ ಬರ್ತಿದೀಯಾ? ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಹೌದಾ? ಲಗೇಜ್ ಎಲ್ಲೋದ್ರೂ ನಮ್ಮ ಹಿಂದೆ ಲಗೇಜೇ ಇರ್ತವೆ. ಯಾಕ ಲಡ್ಡು ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಚಾನಲ್. ಇವಾಗ ನಾವು ಮೈಸೂರು ಹೊರಡ್ತಾ ಇದ್ದೀವಿ. ನಮ್ಮಲ್ಲಿ ಶಾಪಿಂಗ್ ಅಂದರೆ ಮೈಸೂರಿಗೆ ಹೋಗಬೇಕು. ಸ್ವಲ್ಪ ಪೂಜೆ ಇರೋ ಕಾರಣ ರೇಷನ್ ತರೋದಿದ್ದೆ, ನಾವೇ ಅಡುಗೆ ಮಾಡಿಸ್ತಾ ಇರೋ ಕಾರಣ ರೇಷನ್ ಇದೆ. ಆಮೇಲೆ ಮಾರ್ಕೆಟ್ಗೆ ಹೋಗೋದಿದೆ, ತುಂಬಾ ಶಾಪಿಂಗ್ ಇರೋದ್ರಿಂದ ಇಲ್ಲೆಲ್ಲ ಕಾರ್ಡ್ ಕೊಟ್ಟಾಯಿತು. ನಿಧಾನಕ್ಕೆ ಹೋಗ್ತೀವಿ. ಇಲ್ಲೆಲ್ಲ ಕಾರ್ಡೆಲ್ಲ ಬೆಳಿಗ್ಗೆಯಿಂದ ಕೊಟ್ಟಾಯಿತು. ಅದಕ್ಕೆ ಇವಾಗ ಮೈಸೂರು ಹೊರಡ್ತಾ ಇದ್ದೀವಿ. ಮೈಸೂರಲ್ಲಿ ಶಾಪಿಂಗ್, ಹಾಗೆ ಲೈಟಿಂಗ್ಸ್ ಕೂಡ ನೋಡಬೇಕು. ಮೈಸೂರು ಲೈಟಿಂಗ್ಸ್ ನೋಡೇ ಇಲ್ಲ ನಾವು. ಸೊ ಈಗ ಹೊರಡ್ತಾ ಇದ್ದೀವಿ ಗೈಸ್. ನೋಡೋಣ ಇವತ್ತೇನಾಗುತ್ತೆ ಅಂತ. ಕಮ್ ಇಷ್ಟು ಜನ ಹೋಗ್ತಾ ಇದ್ದೀವಿ. ನಮ್ಮ ಆಂಟಿ ಮನೇಲೇ ಇರ್ತಿದ್ದಾರೆ. ಅವ್ರು ಕಾರ್ಡ್ ಕೊಟ್ಟು ಸುಸ್ತಾಗಿದ್ದಾರೆ. ಅದೇನು ಡೋರ್ ಹಾಕಿರಲಿಲ್ಲ ಡೋರು. ಮನೆ ಬನ್ನಿ. ಯಾರೇ ಬಂದಿದ್ದಾರೆ? ಅಕ್ಷತಾಗೆ ಬಾಕಂದ ನಂಗೆ ಕಾರ್ ಆಗಲ್ಲ, ಅದೇ ಬೇಜಾರು. ಹರ್ಷ ಫುಲ್ ನಿದ್ದೆ. ಏನಿದ್ದೆ ಹರ್ಷ? ಪಾಪ ಹುಡುಗ ಕಾರ್ಡ್ ಕೊಟ್ಟು ಸುಸ್ತಾಗಿದ್ದಾನೆ, ನಿದ್ದೆ ಹೊಡಿತಾ ಇದ್ದಾನೆ. ಮೈಸೂರು ಬಂತು, ಇನ್ನು ಬಂದಿಲ್ಲ. ಮೈಸೂರು ವಾವ್, ಏನು ಅಪ್ಗ್ರೇಡ್. ಮ್ಯಾಚಿಂಗ್ ಹಾಕೊಂಡಿದ್ವಿ ಇವತ್ತು ನಾವಿಬ್ರು. ಇದು ಲಾಗಲ್ಲಿ ನೋಡಿರ್ತೀರಾ ಯಾರು ಕೊಟ್ಟಿರೋದು ಅಂತ. ಅದಕ್ಕೇನೆ ಜೊತೆ ನೋಡಿ ಒಂದೇ ಥರ ಕಾಣ್ತಾ ಇದ್ವಿ, ಕ್ವೀನ್ಸ್ ಥರ. ಸ್ವಲ್ಪ ಗುಂಡುಕ್ಕಿದ್ವಿ, ಅದಕ್ಕೆ ಇಬ್ರು ಒಂದೇ ಥರ ಹಾಕೊಂಡೋಗಿ ಇವತ್ತು ಮೈಸೂರು. ಗಾಯ್ಸ್, ನಮ್ಮನ್ನ ಡ್ರಾಪ್ ಮಾಡ್ಬಿಟ್ಟು ಅವ್ರು ಹೋದ್ರು. ನಾವಿಲ್ಲಿ ದಿನಸಿ ಅಂಗಡಿಗೆ ಐಟಮ್ಸ್ ತಗೊಳ್ಳೋಣ ಅಂತ ಬಂದಿದ್ವಿ. ನಾವು ನಮ್ಮನೆ ಗ್ರೂಪ್ ಪ್ರವೇಶದಲ್ಲಿ ಮತ್ತೆ ನಮ್ಮ ಮೇಡಮ್ ಬಿಗ್ಬಿಟ್ಟು ನಮ್ಮ ಅಕ್ಕನ ಮದ್ವೆ, ಪ್ರತಿಯೊಂದು ಫಂಕ್ಷನ್ ಅಲ್ಲಿ, ನಮ್ಮ ಅಕ್ಕನ ಎಂಗೇಜ್ಮೆಂಟ್, ಪ್ರತಿಯೊಂದು ಫಂಕ್ಷನ್ ಅಲ್ಲೂ ಇಲ್ಲೇ ನಾವು ಐಟಮ್ಸ್ ಎಲ್ಲ ತಗೊಂಡಿರೋದು. ಇವಾಗ ನಮ್ಮ ಅಣ್ಣನ ಪಾಪ ನಾಮಕರಣ ಇದೆಯಲ್ಲ, ಅದಕ್ಕೆ ನಾವು ಇಲ್ಲಿ ಐಟಮ್ಸ್ ತಗೊಳ್ಳೋಣ ಅಂತ ಇಲ್ಲೇ ಬಂದಿದೀವಿ. ನಮ್ಮ ಅಕ್ಕರೆಲ್ಲ ಏನೇನ್ ಬೇಕು ಅಂತೆಲ್ಲ ಬಿಲ್ಲ ಅಲ್ಲಿ ಸಾಮಾನ ಬರ್ಸ್ತಾ ಇದ್ದಾರೆ. ಸಖತ್ ಬಿಸ್ಲು ಗಾಯ್ಸ್, ಏನ್ ತಿಂದಿಲ್ಲ, ಮಧ್ಯಾಹ್ನ ಊಟ ಎಲ್ಲ ಮಾಡಿಲ್ಲ, ಜ್ಯೂಸ್ ಕುಡಿಬೇಕು ಇವಾಗ ಹೋಗಿ. ಏನ್ ಐಟಮ್ಸ್ ತಗೊಂಡಿಲ್ಲ, ಇನ್ನ ಬರ್ಸ್ತಾ ಇದೀವಿ. ಆಗ್ಲೇ ಸುಸ್ತಾಗ್ಬಿಟ್ಟೈತ್ ನನ್ಗಂತೂ, ಕಾರ್ಡ್ ಎಲ್ಲ ಕೊಟ್ಟೆ. ಇಲ್ಲ ಅಕ್ಕ ಐಟಮ್ಸ್ ಎಲ್ಲ ಬರ್ಸ್ತಾ ಇದಾರೆ. ಮಾಡ್ತಿರಲ್ಲ ಗಾಯ್ಸ್, ಇಲ್ಲಿ ತುಂಬಾ ರಶ್ ಇದೆ ಅಂತ ಹೇಳಕ್ ಆಗಲ್ಲ. ಮಾರ್ಕೆಟ್ ಆವಾಗ್ಲೂ ರಶ್ ಇರುತ್ತೆ, ನಿಮ್ಗೂ ಗೊತ್ತಿರುತ್ತೆ ಮೈಸೂರಲ್ಲಿ ಇರೋರ್ಗೆ. ನಾವಲ್ಲಿ ದಿನಸಿ ಐಟಮ್ಸ್ ಎಲ್ಲ ಐಟಮ್ಸ್ ಎಲ್ಲ ಹಾಕಿ ಕಟ್ಟಿಟ್ಟಿರಕ್ ಹೇಳಿದೀವಿ. ಅವ್ರೇನೆ ಕಟ್ಟಿ ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಲಗೇಜ್ ಗಾಡಿಗೆ ಅದಕ್ಕೆ ಹಾಕೊಡ್ತಾರಂತೆ. ಇಲ್ಲಿ ನೋಡಿ, ನಿಮ್ಗೆ ಯಾವ ತರ ಹೂ ಬೇಕು, ಮದ್ವೆಗ್ ಬೇಕಾ, ನಾಮಕರಣಕ್ ಬೇಕಾ, ಎಂಗೇಜ್ಮೆಂಟ್ ಬೇಕಾ, ಹಬ್ಬಗಳಿಗೆ ಬೇಕಾ, ಎಲ್ಲಾ ತರ ಸಿಗುತ್ತೆ. ತೋರಣ ಎಲ್ಲ ಆರ್ಡರ್ ಮಾಡಿದ್ರೆ ಮಾಡ್ಕೊಡ್ತಾರೆ. ನಾವ್ ಯಾವಾಗ್ಲೂ ಮೈಸೂರು ಮಾರ್ಕೆಟ್ ಅಲ್ಲಿ ಹೂವು ತಗೊಳ್ಳೋ ಅಂತ ಹೇಳಕ್ ಆಗಲ್ಲ, ಬ್ಯಾಂಗ್ಳೂರಲ್ಲೂ ತಗೊಂಡ್ ಬರ್ತಾ ಇರ್ತಾರೆ.
ಗೊತ್ತಾ? ಅಯ್ಯೋ ಏನು ಹೇಳಕ್ಕಾಗಲ್ಲ ಮೈಸೂರು ಬಗ್ಗೆ, ಎಲ್ಲ ಜಾಸ್ತಿ ಆಗ್ಬಿಟ್ಟದ ರೇಟು. ಏನ್ ಮಾಡೋದು? ಇಲ್ಲಿ ಗಂಡು ಇಲ್ಲಿಗೂ ಅಜ್ಜಗೂ ಪೊಲೀಸರವ್ರೆ ಎತ್ತಾಗ ಹೋಗಕ್ ಬಿಡಕ್ಲ, ಏನವ ಮಾಡೋದು? ಯಪ್ಪ ತಲ್ಕಟ್ಟೋಯ್ತು ನನಗೆ ಅಂತ ಗೆಸ್ಟಲ್ಲಿ ಕಾಲೆಲ್ಲ ಬಬ್ಬೆ ಬಂದಾವೆ, ಬಬ್ಬೆ ಬಂದು ಕಾಲೆಲ್ಲ ಬಬ್ಬೆ ಬಂದಾಗ ಏನವ ಮಾಡೋದು? ಗಾಳಿ ಆದ್ಮೇಲೆ ಗಾಳಿ ಬರ್ನೆ ಬೀಸಿ ಕಣ್ಗೆಲ್ಲ ಬಿದ್ದು ನೀರ್ ಹಾಕೊಂಡು ಸಾಮಾನ್ ತೆಗ್ದಿದ್ದು. ಏನು ನೀವು ಮೈಸೂರಿಗೆ ಬಂದು ಸೇಬು 150 ರೂಪಾಯಿ ಕೆಜಿ ತಗಂತೀರಾ? 150 ರೂಪಾಯಿ ಕೊಟ್ಟು ತಗೊಳ್ಳಿ, 148 ರೂಪಾಯಿಗೂ ಕೊಡಲ್ಲ, ಮಡ್ಬಿಟ್ಟು ಹೋಗ್ರಮ್ಮ ಅಂತಾರೆ. ಆ ಥರ ಆಟೋನು ಅಷ್ಟೇ 150 ರೂಪಾಯಿ ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ. ಈ ದಸರಾ ಟೈಮಲ್ಲಿ ಅದೇ ಕಾರಣಕ್ಕೂ ಏನೋ ಡಿಮ್ಯಾಂಡ್ ಅಲ್ಲ ಸೇಬ್ದು ಅಲ್ಲಿ ಹೋಗೋ ಬದಲು ಇದೈತಲ್ಲ ಅಲ್ಲಿಗೆ ಹೋಗ್ಬೇಕಾಯ್ತು. ಆಫ್ ಕಾಮರ್ಸ್ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕಾಯ್ತು. ಹೌದಾ? ನನ್ಗೆ ಹಾಫ್ ಕಾಮರ್ಸ್ ಗೊತ್ತಿಲ್ಲ, ಫುಲ್ ಕಾಮರ್ಸ್ ಅಲ್ವಾ, ಎಡಿಸನ್ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಒಟ್ನಲ್ಲಿ ಮೈಸೂರು ಮಾರ್ಕೆಟ್ ಒಂದು ನೀಟಾಗಿ ಗೊತ್ತು. ಅಲ್ಲಿ ಅಲ್ಲಿ ಹೋಗ್ತೀವಿ 50 ಜನ ಅದಕ್ಕೆ ಅದು ಮಾತ್ರ ಗೊತ್ತು ನಿಮ್ಗೆ. ಹೇಳಿದ್ರು ಕಮ್ಮಿ ಇಲ್ಲ ಏನಿಲ್ಲ, ಆಮೇಲೆ ಅವ್ರದ್ದೇ ಸೆಲೆಕ್ಷನ್, ನಮ್ದು ಊಟ ಮಾಡಿಲ್ಲ, ಹಶ್ವಾಗ್ತೈತೆ, ತುಂಬಾ ಹಶ್ವಾಗ್ತೈತೆ. ನಾವು ಲೈಟಿಂಗ್ಸ್ ನೋಡ್ಕೊಂಡು ಹೋಗ್ತೀವಿ ಅಂತ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಊಟ ಲೈಟಿಂಗ್ಸ್ ನಿಮ್ಗೆ 7 ಗಂಟೆ ಮುಂಚೆ ಹಾಕಲ್ಲ. ಸದ್ಯದ ಪರಿಸ್ಥಿತಿ ಅಯ್ಯೋ ಅಂಕಲ್ ಅಂತ ಊಟ ಆರಿಲ್ಲ, ಬಸ್ಸಿಗೆ ಬಂದಿದ್ದೀವಿ, ನಮ್ಮೂರ್ಗೆ ಹೋಗೋದು ಲೇಟ್ ಆಯ್ತು. ನಾನ್-ವೆಜ್ ಇಲ್ಲ, ವೆಜ್ ಇವತ್ತು. ಸೊ ಎಲ್ಲಾದರೂ ಊಟ ಮಾಡಬೇಕು, ಸ್ವಲ್ಪ ಎಲ್ಲ ಸೆಟಲ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಪೆಂಡಿಂಗ್ ಇಟ್ಟಿದ್ವಿ. ಹಶು ಆಗ್ತಾ ಇದ್ರು, ಹಶು ಗೊತ್ತಾಗ್ತಾ ಇಲ್ಲ ನಮ್ಗೆ, ಆ ಥರ ಆಗಿದೆ. ಒಂದು $650 ಮಾತ್ರ ಕುಡಿದ್ಬಿಟ್ಟು ಬಿಸಿರಾಕಿ ಮುದ್ದೆ ಇಟ್ಕೊಂಡು ಕನಿಕಬೇಕಂತ ಕೈ ಕಾಲೆಲ್ಲ ಹೇಳ್ತಾ. ಆ ಥರ ಆಗಿದೆ. ನೋಡೋಣ ಎಷ್ಟು ಗಂಟೆ ಊಟ ಬರ್ತೀವೋ ಏನೋ. ಈಗ ಯಾವ್ದೋ ಮಾತ್ರೆ ತಗೊಂಡು ಲೈಟ್ ಹಾಕಂತ ಮನೆ ಈಗ ಮಠಕ್ಕೆ ಸೇರ್ಕೊಳ್ಳೋಣ ಅಂತ ಗವಿ ಮಠಕ್ಕೆ ಹೋಯ್ತಾ ಇದೀವಿ. ನೀವು ನಾವ್ ಹೇಳಿದ ಲೊಕೇಶನ್ ಬಂದಿದ್ರೆ ನಾವ್ ಹೇಳಿದ ಲೊಕೇಶನ್ ಬಂದ್ರೆ 50 ರೂಪಾಯಿ, ನಿಮ್ದು ಅಂತ ಲೊಕೇಶನ್ ಬಂದಿದ್ರೆ ಅದಕ್ಕೆ 150 ರೂಪಾಯಿ. ಇಲ್ಲ ಆ ಥರ ಅಲ್ಲ, ಅಲ್ಲಿ ಬರೋಕ್ಕಾಗಲ್ಲ. 8 ಗಂಟೆ ಆಯ್ತು ನಿಮ್ಮನ್ನು ಕರ್ಕೊಂಬರೋದು ನಾನು. ಓ ಸರಿ ಗಾಯ್ಸ್, ಇವಾಗ ಇಲ್ಲಿ ವೀರಭದ್ರೇಶ್ವರ ಟೇಲರ್ಸ್ ಅಂತ ಇಲ್ಲಿ ಪೂಜೆ ಸಾಮಾನು ಇಲ್ಲೇ ಕೆಲ್ಸಕ್ಕೆ ಹೇಳಿರೋದು. ನಾವು ಇವಾಗ ಲಿಸ್ಟ್ ನೋಡ್ಕೊಂಡು ಯಾವ್ಯಾವ ಐಟಮ್ಸ್ ಹಾಕಿದ್ದಾರೆ ನೋಡ್ಕೊಂಡ್ರೆ ಅವರು ಪ್ಯಾಕ್ ಮಾಡಿ ಕೊಡ್ತಾರಂತೆ. ಅಲ್ಲಿ ಆಟೋ ರೆಡಿಯಾಗಿ ಬಂದು ನಿಂತಿದೆ. ನನಗಂತೂ ಕಾಲೆಲ್ಲ ಸಖತ್ ನೋಡ್ತಿದೆ, ಮಾತಾಡೋಕ್ಕೆ ಆಯ್ತಿಲ್ಲ ಗಾಯ್ಸ್. ಫೈನಲಿ ಪೂಜಾ ಸಾಮಗ್ರಿಗಳೆಲ್ಲ ಪ್ಯಾಕಿಂಗ್ ಆಗ್ತಾ ಇದೆ. ಫಸ್ಟೇ ನಾವು ಲೀಸ್ಟ್ ಕಳಿಸಿದ್ವಿ, ಸೊ ಅವ್ರು ಅದ್ರ ತಕ್ಕನಂಗೆ ಮಾಡಿದರು. ಇವಾಗ ಒಂದು ಸಲ ಲೀಸ್ಟ್ ನಮ್ಮ ಮುಂದೆ ಹೇಳಿ ಚೆಕ್ ಮಾಡಿ ಆಗ್ತಾ ಇದ್ದಾರೆ. ಸೊ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ಮೈಸೂರಲ್ಲಿ ಅಷ್ಟಾಗಿ ಗೊತ್ತಿಲ್ಲ, ಗೊತ್ತಿರೋರ ಹತ್ರ ಕೇಳಿ ಪುರೋಹಿತರ ಹತ್ರ ಇಲ್ಲಿ ಇದು ಮಾಡಿಸಿರೋದು. ಫೈನಲಿ ಇದೊಂದು ಕೆಲಸ ಆಯಿತು. ಫೈನಲಿ ಇಡ್ತಾ ಇದ್ದಾರೆ. ಏನಕ್ಕೆ ಇಷ್ಟೊಂದು ವಾಯ್ಸ್ ರೈಸ್ ಆಗಿದೆ ಅಂತ ಅಂದರೆ ಊಟ ಇನ್ನೇನು ಸಿಗುತ್ತೆ ಅಂತ ಖುಷಿಗೆ. ಒಂದ್ರ ಮೇಲೆ ಒಂದು ಇಡಬೇಡಿ. ಇದು ವೀರಭದ್ರೇಶ್ವರ ಟ್ರೇಡರ್ಸ್ ಅಂತ. ಇಲ್ಲಿ ಎಲ್ಲ ಥರದ ಪೂಜೆ ಸಾಮಗ್ರಿಗಳು ಸಿಗುತ್ತೆ, ನೀವು ಬಂದು ಇಲ್ಲಿ ತಗೊಂಡು ಹೋಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ಅಲ್ಲೆಲ್ಲ ತುಂಬ್ಕೊಂಡು ನೋಡಿ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಾವು ಅವ್ರಿನವ ಕೃಷ್ಣದಲ್ಲ ಅವ್ರಿನವ ಕೃಷ್ಣದಲ್ಲ ನಾವು ಆಟೋ ಗಾಡಿಲಿ ಹೋಗ್ತಾ ಇದೀವಿ. ನಾವು 3 ಜನ ಇದನ್ನೆಲ್ಲ ತುಂಬಿರೋದು ಇದು ಮಾಡಿರೋದು. ಬೇರೆಯವರು ಪಾಪ ಬಟ್ ಇಷ್ಟು ಐಟಮ್ ತಗೊಂಡು ಮೈಸೂರಲ್ಲಿ ನಮ್ಮ ಕದರ್ರು ಅಂದ್ರೆ ಮೈಸೂರಿಗೆ ಹೇಳ್ಬೇಕಲ್ಲ, ನಾವೆಲ್ಲ ಬೇರೆ ಸಕ್ಕದಾಗಿದೆ. ಈ ಥರ ಎಲ್ಲ ಹೋಗೋದು ಅಂದರೆ ನನಗೆ ತುಂಬಾ ಇಷ್ಟ. ಏನಾದ್ರು ಚಾನ್ಸ್ ಸಿಕ್ಕಿದ್ರೆ, ಈ ಥರ ಹೋಗೋ ಚಾನ್ಸ್ ಸಿಕ್ಕಿದ್ರೆ ದಯವಿಟ್ಟು ಹೋಗಿ, ಅದು ಮಜಾನೇ ಬೇರೆ ರೀತಿ ಇರುತ್ತೆ. ಯಾವಾಗ ಕಾರು, ಬಸ್ಸು, ಆಟೋ, ಬೈಕು ಇದ್ರಲ್ಲಿ ಹೋಗ್ತಾ ಇರ್ತೀವಿ. ಬಟ್ ಈ ಥರ ಆಟೋ ಗಾಡಿ ಹೋಗೋದಂದ್ರೆ ಅನಸ್ತು. ಬಟ್ ಲೈಟಿಂಗ್ಸ್ ಆಗಿ ಸಕ್ಕತ್ತಾಗಿರೋದು. ಹೋಗ್ತಾ ಇದ್ದೀವಿ. ಬಿಸಿಲಿಲ್ಲ ಏನಿಲ್ಲ, ಮೈಸೂರು ಮಟ್ಟ ಫುಲ್ಲಾಗಿದೆ. ಸಿಟಿ ಬಿಡೋದೇ ಕಷ್ಟ. ಇವಾಗ ಪ್ಯಾಕ್ ಮಾಡ್ತಾ ಇದ್ದಾರೆ ಜಿನ್ಸಿ ಪ್ಯಾಕು. ನಾನ್ ಮಾಡ್ಬೇಕಿತ್ತ ನೋಡಿ, ಇಲ್ಲಿ ಮಾಡಬಾರ್ದಿತ್ತ. ಬಂದು 2 ಗಂಟೆ ಕೊಟ್ಟಿರೋದು, ಟೈಮ್ 6 ಗಂಟೆ. ಸೊ ಇದಾದ್ರೆ ಆಯ್ತು ಪ್ಯಾಕಿಂಗ್. ಫೈನಲಿ ಎಲ್ಲ ಇಷ್ಟು ಇವತ್ತು ನಾವು ತಗೊಂಡು ಹೋಗ್ತಾ ಇರೋದು ಐಟಮು. ಹಾಗೆ ನೋಡಿ ಸ್ವಲ್ಪ ಎಲ್ಲ ಕಡೆ ಏನಾರು ಬಿಚ್ಕೊಂಡಿದ್ಯಾ, ಏನಾರು ಕಟ್ಟಿರೋದು
ಏನಾರು ಇದಾಗಿದೆಯಾ ಅಂತ ಸ್ವಲ್ಪ. ಫೈನಲ್ ಈ ಗಾಡಿ ಮಾಡಿ ಊರಿಗೆ ಕಳಿಸ್ತಾ ಇದ್ದೀವಿ. ಇಷ್ಟೊತ್ತಾಯಿತು ಗೈಸ್, ಊಟ ಮಾಡಿಲ್ಲ. ಹೆವಿ ಅಶ್ವು ಆಗ್ತಿದೆ. ಇಷ್ಟೊತ್ತಾಯ್ತು ಇಡು. ಮೈಸೂರು ಮಾತ್ರ ಬಿಂದ ಸಕ್ಕದಾಗಿದೆ. ಏನು ಸಕ್ಕದಾಗಿದೆ ಗೊತ್ತಾ, ಆ ಲೈಟಿಂಗ್ಸ್. ಇಷ್ಟೊತ್ತಾಯ್ತು ಎಲ್ಲ ಕಟ್ಸಿ ಹೋಗಿದ್ದು, ಇಷ್ಟೊತ್ತಾಗೋಯ್ತು ನೋಡಿ. ಸಕ್ಕದಾಗಿದೆ, ಬಟ್ ಒಳಗಡೆ ಬಿಡ್ತಾ ಇಲ್ಲ ಲೈಟಿಂಗ್ಸ್. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತಿದೆ. ದಸರಾ ನೋಡಕ್ಕೆ ಅಂತಾನೆ ಬರ್ಲಿಲ್ಲ, ಐಟಮ್ಸ್ ಎಲ್ಲ ಕಟ್ಸಿ ಮನೆಗೆಲ್ಲ ಪ್ಯಾಕ್ ಮಾಡಿ ಕಳ್ಸೋದ್ಮೇಲೆ ಇಲ್ಲೊಂದ್ ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಹೋಯ್ತಾ ಇದೀವಿ. ಸಕ್ಕದಾಗೈತೆ ಗಾಯ್ಸ್, ಸಕ್ಕದಾಗೈತೆ. ಹೇಳಕ್ಕೆ ಆಗಲ್ಲ, ಏನ್ ಹೇಳಿ ನಮ್ಮ ಮೈಸೂರ್ ಬಗ್ಗೆ ಆಗಲ್ಲ ಗಾಯ್ಸ್. ಅರಮನೆ 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 ನೋಡಿ, ಸಕ್ಕದಾಗಿದೆ. ಅರಮನೆ ಹತ್ರ ಜನ ಜಂಗುಳಿ. ಗಾಯ್ಸ್, ನಾವು ಮೈಸೂರು ಡಿಸ್ಟಿಕ್ ಅಲ್ಲಿ ಇದ್ದು ಪಕ್ಕದಲ್ಲೇ ಇದ್ರು ಬಂದು ದಸರಾ ನೋಡಕ್ ಆಗಲ್ಲ. ಏನಕ್ಕೆ ಅಂದ್ರೆ ಬೇರೆ ಕಡೆಯಿಂದನೇ ಬಂದು ದಸರಾ ನೋಡಕ್ ಜಾಸ್ತಿ. ಸಕ್ಕದಾಗಿದೆ ಈ ಸರಿ ಅಂತೂ. ನಂಗಂತೂ ತುಂಬಾ ಖುಷಿ ಆಗ್ತಿದೆ. ಮಳೆ ಇಲ್ಲ, ಯಾವಾಗೊಂದು ಮಳೆ ಮಳೆ ಮಳೆ. ನಾವ್ ಯಾವಾಗ ಮೈಸೂರು ದಸರಾ ಈ ತರ ಲೈಟಿಂಗ್ಸ್ ನೋಡಕ್ ಬಂದ್ರು ಮಳೆ ಮಳೆ ಮಳೆ. ಈ ಸರಿ ಅಂತೂ ಸಕ್ಕದಾಗೈತೆ. ನಮ್ಗೆ ಟೈಮ್ ಇಲ್ಲ ನೋಡಕ್ಕೆ, ಸುಸ್ತಾಗ್ಬಿಟ್ಟಿದೆ. ಇವಾಗ RRR ಹೋಗಿ ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ. ನನ್ಗಂತೂ ರೂಟ್ ಗೊತ್ತಿಲ್ಲ, ನಮ್ಮ ಅಕ್ಕ ತೋರಿಸ್ತಾರೆ. ನಮ್ಮ ಅಕ್ಕ ಸ್ವಲ್ಪ ಬಿಸಿ ಮತ್ತೆ ಸುಸ್ತಾಗಿರೋದ್ರಿಂದ ನಾನ್ ಲಾಗ್ ಮಾಡ್ತಾ ಇದೀನಿ. ಯಾಕೆಂದ್ರೆ ತುಂಬಾ ಖುಷಿಲಿದ್ದೀನಲ್ಲ ನಾನು. ಮೈಸೂರ್ ದಸರಾ ಅಂತ, ಅದಕ್ಕೆ ನಾನು ಖುಷಿಯಿಂದ ಲಾಗ್ ಮಾಡ್ತಾ ಇದ್ದೀನಿ. ಅಂದ್ರೆ ಈ ರೋಡಲ್ಲಿ ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿಲ್ಲ ಅಂತ ಅನ್ಸುತ್ತೆ ನನ್ ಪ್ರಕಾರ ಈ ವರ್ಷ. ಯಾಕೆಂದ್ರೆ ನಂಗೆ ಫೋಟೋ ತಗೊಳಕ್ಕೆ ಸ್ವಲ್ಪ ಅಂತ ಅನ್ನಿಸ್ತು ಅಷ್ಟೇನೆ. ಇವ್ರು ನೋಡಿ, ನಾನಿಲ್ಲಿ ಏನಾದ್ರೂ ತಗೊಂಡ್ ಹೋಗ್ಬೇಕು. ಬಲೂನು, ಲೈಟಿಂಗ್ಸ್ ಎಲ್ಲ ಐತಲ್ಲ, ಅದನ್ನ ಕುದುರೆ ಮೇಲೆ ಹೋಗ್ಬೇಕು. ಜಟ್ಕಾ ಕುದುರೆ ಹತ್ತಿ ಪೇಟೆಗೆ ಹೋಗಮ್ಮ ಅಂತ. ನಮ್ಮ ಅಣ್ಣ ಬರ್ಲಿ, ನಮ್ಮ ಅಣ್ಣ ಬಂದ್ಮೇಲೆ ಟ್ಯಾಕ್ಸ್ ಹಾಕದೆ. ಇಷ್ಟೊತ್ತವರೆಗೂ ದಿನಸಿ ಅಂಗಡಿ ಹಾಕಿದ್ದಾಯ್ತು, ಇವಾಗ ಕುದುರೆ ಮೇಲೆ ಟ್ಯಾಕ್ಸ್ ಹಾಕದೆ. ಅದ್ 800 ಆಗ್ಲಿ, 1000 ಆಗ್ಲಿ, 2000 ಆಗ್ಲಿ, ಕುದುರೆ ಮೇಲೆ ಹೋಗ್ಬೇಕು. ಬಲೂನ್ ತಗೊಂಬೇಕು. ಬಲೂನ್ ಎಲ್ಲಿ ಅಷ್ಟ್ ಚೆನ್ನಾಗಿರೋ ಸಿಕ್ಕಿಲ್ಲ. ಒಂದ್ ಕಡೆ 150, ಒಂದ್ ಕಡೆ 100 ಎಲ್ಲ ಜಾಸ್ತಿ ಹೇಳ್ತಾವ್ರೆ. ದುಬಾರಿ ತುಂಬಾನೇ ಕಾಸ್ಟ್ಲಿ ಮೈಸೂರಲ್ಲಿ. ಪ್ರತಿಯೊಂದು ಏನು ತಗೊಳೋದಿಕ್ಕಾಗಲ್ಲ, ಅಷ್ಟು ಕಾಸ್ಟ್ಲಿ. ಕೇಳಿದ್ರೆ ದಸರಾ ಅದೊಂದು ಹೇಳ್ತಾರೆ ರೀಸನ್. ಇವಾಗ ಊಟ ಮಾಡ್ಬೇಕು, RRR ಹೋಗ್ತಾ ಇದೀವಿ. ಈ ರಶ್ ಊಟಕ್ಕೆ ವೇಟಿಂಗು ಪರಮಾತ್ಮ ತುಂಬಾ ಕಾಯ್ತಾ ಇದ್ದೀನಿ. ಆಗ್ಬಿಟ್ಟಿದೆ ಊಟಕ್ಕೆ ವೇಟಿಂಗ್. ಅದು ಕ್ಯೂ, RRR ಅಲ್ಲಿ ಕ್ಯೂ ಊಟಕ್ಕೆ. ಫೈನಲಿ ಸೀಟ್ ಸಿಕ್ಕಿದೆ. ಬಾಳೆ ಎಲೆ ಹಾಕೊಂಡು ಕೂತಿದೀವಿ. ಕೊಟ್ಟಿದ ತಕ್ಷಣ ತಿನ್ನದೆ. ಅನ್ನೋದ್ರಣ ಚೆನ್ನಾಗಿದೆಯಂತೆ. ಬೇಗ ಹೊಟ್ಟೆ ಕೇಳೋದು ಸುಮ್ಮನಾಗದು, ಕೇಳೋದು ಸುಮ್ಮನಾಗದು. ಅದಕ್ಕೆ ಬೇಜಾರು ಹಾಕ್ಬಿಟ್ಟಿದ್ರು, ತಿನ್ನಲ್ಲ ನಾನೇ ಸುಮ್ಮನಾಗಬೇಕು ಅಂತ. ಯಾಕಂದ್ರೆ ಫೈನಲಿ ಅಲ್ಲಿ ನಾನ್ ವೆಜ್ ಗಮ್ಮಂತೈತೆ ಮಾತ್ರ. ಆದ್ರೆ ನಾವು ಪೂಜೆ ಮಾಡೋದ್ರಿಂದ ತಿನ್ನಂಗಿಲ್ಲ. ಸೊ ವೆಜ್ ತಗೊಂಡಿದೀವಿ. ಇಲ್ಲೇ ವೆಜ್ಜು ಬತ್ತಿಲ್ಲ, ನಾನ್ ವೆಜ್ಜು ಬತ್ತಿಲ್ಲ. ವೆಜ್ಜು ಇಲ್ಲ ನಾನ್ ವೆಜ್ ಎಲ್ಲ ವೆಯ್ಟಿಂಗ್ ಮಾಡ್ತಾ ಇದೀವಿ. ಬಂದ ತಕ್ಷಣ ತಿನ್ನದೆ. ಇವ್ರು ನಾನ್ ವೆಜ್ ತಿಂತಾ ಇದ್ದಾರೆ, ಬೇಜಾರು ಆಗ್ತಿದೆ. ಯಾರೋ ಗೊತ್ತಿಲ್ಲ, ಬಟ್ ಪರವಾಗಿಲ್ಲ, ನಾವು ವೆಜ್ ಅಲ್ವಾ, ಸುಮ್ಮನೆ ಇದ್ದೀವಿ. ಇಲ್ಲಿ ಈ ಥರ ಬಂದು ಬಡಿಸ್ತಾರೆ. ಇದು ಫುಲ್ ಮಿಲ್ಸ್. ಈ ಥರ ಇದೆ ವೆಜ್ ಊಟ. ಈ ಥರ RRR ಅಲ್ಲಿ ಊಟಕ್ಕೆ ಬಿಲ್ ಎಷ್ಟು ಗೊತ್ತಾ? 765 ರೂಪಾಯಿ 3 ಊಟಕ್ಕೆ. ಬರೀ ಕರಡಿಗೆನೆ ಮೊಸರು ಅಂತಿದ್ಲು, ತಗೊಂಡೆ 30 ರೂಪೀಸ್. ಅದಕ್ಕೆ 30 ರೂಪೀಸ್. ಅದಕ್ಕೆ ನಾನೇನು ಹೇಳಿದೆ ಹೇಳಿ, 1 ಲೀಟರ್ ಮೊಸರು ಬರುತ್ತೆ, ಅದ್ರಲ್ಲಿ ಏನ್ ಕೊಡ್ತೀರಾ ಸ್ಪೆಷಲ್ ನೀವು ಅಂತ. ಅದು ಕೊಡೋಷ್ಟ್ರಲ್ಲಿ, ಆ ಮೊಸರು ಕೊಡೋಷ್ಟ್ರಲ್ಲಿ ಹಾಲು ಕರೆದು ಹೆಬ್ಬಾಕಿ ಕೊಟ್ರು ಅನ್ಸುತ್ತೆ. ಈಗ ವಿಡಿಯೋ ಆನ್ ಮಾಡ್ದ ಅನ್ಸುತ್ತೆ, ಫ್ಲಾಶ್ ಇವಾಗ ಆಗ್ತಾನೆ. 765 ಊಟ ಆಯ್ತು. ಬನ್ನಿ ಊಟದ್ದು ಆಯ್ತು. ಈಗ
ಅದು ಲೈಟಿಂಗ್ಸ್ ಅಂತ ನೋಡೇ ಇಲ್ಲ ನಾನು ಫಸ್ಟ್ ಟೈಮ್. ಸಕ್ಕದಾಗಿದೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಖುಷಿ ಆಗ್ತೈತೆ. ಡಿಫ್ರೆಂಟ್ ಆಗಿ ಮಾಡ್ತಾರೆ ಅವಾಗ ಅವಾಗ ದಸರಾ ಕೂಡ ಇಲ್ಲಿ ಒಬ್ಳೆ ತಿನ್ಕೊಂಡು ಹೋಗ್ತಿದ್ದಾಳ ಗಾಯ್ಸ್ ಕೊಡ್ದಾನೆ ನಮ್ಗೆ ಈ ಥರ. ಅಯ್ಯೋ ನೋಡಿ ಎಷ್ಟು ಚಂದ ಇದೆ, ಸಖತ್ ಇಷ್ಟ. ನೋಡಿ ಫೈನಲಿ ಬಂದ್ವಿ, ಕಾರ್ ಹತ್ಕೊಂಡ್ವಿ, ಊಟ ಎಲ್ಲ ಮುಗಿಸ್ಕೊಂಡು ಲೈಟಿಂಗ್ಸ್ ನೋಡ್ಕೊಂಡು ಫುಲ್ ಖುಷಿ ಇವತ್ತು. ಫೈನಲಿ ಬಂದ್ವಿ, ಮಳೆ ಇಲ್ದಂಗೆ ಕಾರ್ ಹತ್ತಕ್ಕೆ ಹೆಂಗ್ ಓಡ್ ಬಂದಿದೀವಿ ಗೊತ್ತಾ ಫಾಸ್ಟ್ ಆಗಿ. ಜನವೋ ಜನ, ಮೈಸೂರು ಜನ ಸಾಗರ. ಬನ್ನಿ ರೈಟ್ ಬನ್ನಿ ಲೆಫ್ಟ್ ಬನ್ನಿ ಮಂಡ್ಯಕ್ಕೆ ಹೋಗೋರು ಈ ಕಡೆ ಬನ್ನಿ ಮೈಸೂರು ಹೋಗೋರು ಬನ್ನಿ ಅನ್ಕೊಂಡ್ ಬಂದಿದ್ದೀನಿ. ಅರಮನೆ ಏನ್ ಡೈಲಿ ಅಲ್ಲ ಯಾರಲ್ಲಪ್ಪ ಅನ್ಕೋಬೇಕು.